ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಲಿಖಿತ. ಇದು ನಾವು ಲಾಸ್ಟ್ ವೀಕು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿದ್ವಿ. ಆಲ್ಮೋಸ್ಟ್ ನಾವು ಯಾವಾಗಲೂ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ತಾನೆ ಇರ್ತೀವಿ, ವರ್ಷಕ್ಕೊಂದು 4-5 ಸರಿ ಆದ್ರೂ. ಅಂದರೆ ನಮ್ಮ ಊರಿಗೆ ಹತ್ರ ಇರೋದ್ರಿಂದ ಊರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಅಲ್ವಾ ಅಂತೇಳ್ಬಿಟ್ಟು ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರ್ತೀವಿ. ಅಲ್ಲಿ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆಲ್ಲ ಸಮಾಧಾನ ಅನಿಸುತ್ತೆ ಅವತ್ತು. ಹಾಗೆ ತುಂಬ ಮೆರವಣಿಗೆ ಎಲ್ಲ ಮಾಡಿಸ್ತಾಯಿದ್ರು ದೇವ್ರನ್ನ. ವಿಶೇಷ ಪೂಜೆಗಳಿತ್ತು. ಹಾಗೆ ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ರೆ ನೋಡಿ, ಯಾರೋ ತಲೆಯಲ್ಲಿ ಹೂವು ಎಲ್ಲ ಎತ್ಕೊಂಡು ಕೋತಿಗಳೆಲ್ಲ ತಿಂತಿದೆ. ಆ್ಯಂಡ್ ನನಗೆ ಇಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಏನಾಗಿತ್ತು ಅಂದರೆ, ನಾನು ಕಾಲೇಜ್ ಟೈಮಲ್ಲಿ ಒಂದು ಸರಿ ಘಾಟಿ ಸುಬ್ರಹ್ಮಣ್ಯಗೆ ಹೋಗಿದ್ದೆ. ನನ್ನ ಪರ್ಸೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿತ್ತು. ಅದರಲ್ಲಿ ಐ ಡಿ ಕಾರ್ಡು, ಅಮೌಂಟು ಎಲ್ಲ ಅದರಲ್ಲೇ ಇತ್ತು. ಬಟ್ ಅದೇನು ಮಾಡಿಲ್ಲ, ಎತ್ಕೊಂಡೋಗಿ ಮತ್ತೆ ಅಲ್ಲೇ ಬಂದು ಬಿಸಾಕೋಗಿದ್ದೆ. ಅಲ್ಲಿ ಹೋದರೆ ಸ್ವಲ್ಪ ಹುಷಾರಾಗಿರಿ, ಅಂದರೆ ಸ್ವಲ್ಪ ಒಳಗಡೆ ಎಲ್ಲ ಬರೀ ನಾಗರಕಲ್ಲಿದೆ. ಅಲ್ಲಿ ಕೋತಿಗಳು ತುಂಬಾ ಇರುತ್ತೆ, ಕೈಯಲ್ಲಿ ಏನಿದ್ರೂ ಕೂಡ ಅದನ್ನು ಕಿತ್ಕೊಂಡು ಹೋಗುತ್ತೆ. ಹಾಗೆ ನಾವು ಹೋಗಿರೋ ದಿನ ವಿಶೇಷ ಪೂಜೆ ಇತ್ತು ಅಂತ ಹೇಳಿದ್ನಲ್ವ, ತುಂಬಾ ದೇವ್ರನ್ನ ಮೆರವಣಿಗೆ ಮಾಡಿಸ್ತಾಯಿದ್ರು, 1-2-3 ಜನ ಎಲ್ಲನೂ. ನಮಗಂತೂ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು, ರಶ್ ಇರಲಿಲ್ಲ. ನಾವು ಹೋಗಿದ್ದು ಸಾಟರ್ಡೆ ಆಗಿತ್ತು. ಹಾಗಾಗಿ ಅಂದರೆ 9 ಗಂಟೆ ಒಳಗಡೆ ಹೋದರೆ ಸಂಡೇ ಕೂಡ ನೀವು ಬೇಗನೆ ದರ್ಶನ ಮಾಡ್ಕೋಬೋದು ಬೆಳಿಗ್ಗೆನೇ. ಇಲ್ಲಿ ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಯಾರೆಲ್ಲ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ನೋಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.